ಗುರುದೇವ, ಆ ವಿಷವನ್ನು ಕುಡಿದಿದ್ದರಿಂದಲೇ ಪರಶಿವನಿಗೆ ವಿಷಕಂಠನೆಂದು ಹೆಸರು ಬಂತಲ್ಲವೇ? ಹೌದು, ಪರಶಿವನು ವಿಷವನ್ನು ಕುಡಿದಾಗ ಪಾರ್ವತಿ ಅವನ ಕೊರಳನ್ನು ಹಿಡಿದು ಬಿಟ್ಟಳು. ಅದು ಅಲ್ಲಿಯೇ ನಿಂತಿತು. ಶಿವನ ಕೊರಳಲ್ಲಿ ನೀಲಿಯ ಕರೆಯಾಯಿತು. ಶಿವ ವಿಷಕಂಠ, ನೀಲಕಂಠನೆಂದು ಹೆಸರಾದ. ಅಮೃತ ಮಥನದಲ್ಲಿ ಹೊರಬಂದ ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಶ್ರವಸ್ಸು ಎಂಬ ಶ್ರೇಷ್ಠ ಕುದುರೆ ಮುಂತಾದ ದಿವ್ಯ ವಸ್ತುಗಳು ದೇವತೆಗಳ ಪಾಲಾದವು. ಕ್ಷೀರಸಾಗರದ ಅಡಿಯಲ್ಲಿ ಅವತರಿಸಿದ ಲಕ್ಷ್ಮಿ ನಾರಾಯಣನನ್ನು ವರಿಸಿದರು. ಕಟ್ಟ ಕಡೆಗೆ ಅಮರತ್ವವನ್ನು ನೀಡುವ ಅಮೃತ ಉತ್ಪತ್ತಿಯಾಯಿತು. ತಕ್ಷಣವೇ ರಾಕ್ಷಸರು ಆ ಅಮೃತವನ್ನು ಅಪಹರಿಸಿಬಿಟ್ಟರು. ದೇವದಾನವರ ನಡುವೆ ದೊಡ್ಡ ಕದನವೇ ನಡೆಯಿತು. ಆಗ ಮಹಾವಿಷ್ಣು ಮೋಹಿನಿಯ ರೂಪ ತಾಳಿ ಇಬ್ಬರಿಗೂ ಅಮೃತವನ್ನು ಹಂಚುವುದಕ್ಕೆ ಮುಂದಾದ. ದೇವತೆಗಳ ಸಾಲಿಗೆ ಅಮೃತವನ್ನು ಹಂಚಿದ. ಅಲ್ಲಿ ಗುಪ್ತವಾಗಿ ಕುಳಿತಿದ್ದ ದೈತ್ಯನೊಬ್ಬನ ಶಿರವನ್ನು ತನ್ನ ಚಕ್ರದಿಂದ ಕತ್ತರಿಸಿದ. ಆ ಎರಡು ತುಂಡುಗಳೇ ರಾಹುಕೇತುಗಳಾದವು. ಹೀಗೆ ಆ ಮಹಾವಿಷ್ಣುವು ತನ್ನ ಯುಕ್ತಿಯಿಂದ ದುಷ್ಟ ರಾಕ್ಷಸರಿಗೆ ಅಮೃತ ದೊರೆಯದಂತೆ ಮಾಡಿದ. ಗುರುಗಳೇ, ದೇವತೆಗಳೇನೋ ಅಮೃತಪಾನ ಮಾಡಿ ಅಮರರಾದರು. ಆದರೆ ರಾಕ್ಷಸರು ಮಾತ್ರ ಸಂಹರಿಸಲ್ಪಟ್ಟರು. ಮತ್ತೆ ಮತ್ತೆ ಲೋಕದಲ್ಲಿ ಜನ್ಮವೆತ್ತುತ್ತಾ ವರಗಳನ್ನು ಪಡೆದು ಗರ್ವದಿಂದ ಮೆರೆಯುತ್ತಾ ಸಜ್ಜನರನ್ನು, ದೇವತೆಗಳನ್ನು ಪೀಡಿಸತೊಡಗಿದರಲ್ಲವೇ? ಗುರುಗಳೇ, ರಾಕ್ಷಸರು ಕ್ರೂರಿಗಳು ನಿಜ. ಆದರೆ ಅವರು ದುಷ್ಟತನದಿಂದ ನಡೆದುಕೊಳ್ಳಲು ಕೆಲವೊಮ್ಮೆ ಶಾಪವೂ ಕಾರಣವಲ್ಲವೇ? ಹೌದು, ನಿನ್ನ ಮಾತು ನಿಜವೇ. ಮುಂದಿನ ಮಹಾವಿಷ್ಣುವಿನ ವರಾಹಾವತಾರಕ್ಕೆ ವೈಕುಂಠ ಲೋಕದ ದ್ವಾರಪಾಲಕರಾದ ಜಯ ವಿಜಯರು ಸನಕ ಸನಂದಾದಿ ಮುನಿಗಳಿಂದ ಪಡೆದ ಶಾಪವೇ ಕಾರಣವಾಯಿತು. ವಿಷ್ಣುವಿನ ದರ್ಶನಾಕಾಂಕ್ಷಿಯಾಗಿ ಬಂದ ಸನಕ ಸನಂದಾದಿಗಳಿಗೆ ಜಯ ವಿಜಯರು ಅಪಮಾನಿಸಿದರು. ಅದರಿಂದ ಅವರು ಕೆರಳಿ ಭೂಲೋಕದಲ್ಲಿ ಜನ್ಮವೆತ್ತುವಂತೆ ಶಾಪವಿತ್ತರು. ಆಗ ಮಹಾವಿಷ್ಣುವು, ನನ್ನ ಭಕ್ತರಾಗಿ ನಿಮಗೆ 7 ಜನ್ಮಗಳು ಸಾಕೋ, ಅಥವಾ ನನ್ನ ವೈರಿಗಳಾಗಿ ನಿಮಗೆ 3 ಜನ್ಮಗಳು ಬೇಕೋ ಎಂದು ಕೇಳಿದಾಗ, ವಿಷ್ಣುವಿನ ವೈರಿಗಳಾದರೂ ಚಿಂತೆ ಇಲ್ಲ, ನಮಗೆ 3 ಜನ್ಮಗಳು ಸಾಕು ಎಂದು ಕೇಳಿದರು. ಅದರಂತೆ ಮೊದಲು ಕೃತಯುಗದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪುವಾಗಿ ಜನ್ಮ ತಾಳಿದರು. ವಿಷ್ಣು ವೈರಿಗಳಾದ ಅವರು ದೇವತೆಗಳನ್ನು, ಸಜ್ಜನರನ್ನು ಪೀಡಿಸತೊಡಗಿದರು. ಹಿರಣ್ಯಾಕ್ಷ ವಿಷ್ಣು ತನ್ನ ಮೇಲೆ ಯುದ್ಧಕ್ಕೆ ಬರಲಿ ಎಂದೇ ಭೂದೇವಿಯನ್ನೇ ಅಪಹರಿಸಿದ. ಭೂದೇವಿಯನ್ನು ಸೆರೆ ಹಿಡಿದು ನನ್ನ ರಹಸ್ಯ ತಾಣದಲ್ಲಿ ಅಡಗಿಸಿಟ್ಟಿರುವೆ. ಭೂದೇವಿಯನ್ನು ಕಾಣದೆ ಆ ವಿಷ್ಣು ಕಂಗಾಲಾಗಿರುವನು. ಆ ನನ್ನ ಕಡುವೈರಿ ಸುಮ್ಮನಿರುವುದಿಲ್ಲ. ಭೂದೇವಿಯನ್ನು ಬಿಡಿಸಿಕೊಳ್ಳಲು ಬಂದಿಯೇ ಬರುತ್ತಾನೆ. ಬರಲಿ ಬರಲಿ, ನನಗೂ ಅದೇ ಬೇಕಾದದ್ದು. ಆ ವಿಷ್ಣುವನ್ನು ಹೇಗಾದರೂ ಮಾಡಿ ನನ್ನ ಗದೆಯಿಂದ ಅಪ್ಪಳಿಸಿಕೊಂಡು ಬಿಡುವೆನು.
ಎಲ್ಲವೋ ಅಸುರಾಧಮ, ನಿನ್ನ ಭ್ರಮೆ ಬಹುಬೇಗ ಕರಗಿ ಹೋಗುತ್ತದೆ. ನೀನು ಎಲ್ಲವೋ ಕಪಟಿ ವಿಷ್ಣು, ಅಂದ್ಯ ರೂಪದಲ್ಲಿ ಬಂದಿರುವೆಯಾ? ನೀನು ಮೊದಲೇ ನಯವಂಚಕನಲ್ಲವೇ? ನೀನು ಯಾವ ರೂಪದಲ್ಲಿ ಬಂದರೇನು? ನಿನ್ನನ್ನು ನಾನು ಸಂಹರಿಸುವೆನು. ಎಲ್ಲವೋ ಅಸುರಾಧಮ, ಭೂದೇವಿಯನ್ನೇ ಅಪಹರಿಸಿರುವ ನಿನ್ನ ವಿಪರೀತ ಬುದ್ಧಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ನೀನು ನನಗೆ ಶಾಸ್ತಿ ಮಾಡುತ್ತೀಯ? ಎಲ್ಲವೋ ಕಪಟಿ, ನಾನೇ ನಿನಗೆ ಶಾಸ್ತಿ ಮಾಡುತ್ತೇನೆ. ಶಿಷ್ಯರೇ, ಈ ರೀತಿಯಾಗಿ ಶ್ರೀಮನ್ನಾರಾಯಣನು ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನು ಸಂಹರಿಸಿದ. ಅದರಿಂದ ಕುಪಿತಗೊಂಡ ಹಿರಣ್ಯಕಶಿಪು ವಿಷ್ಣುವನ್ನು ಅತಿಯಾಗಿ ದ್ವೇಷಿಸತೊಡಗಿದ. ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ. ಅದಕ್ಕೂ ಮೊದಲು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಜೇಯನಾಗುವ ಉಪಾಯವನ್ನು ಹಿಡಿಯಲು ಮುಂದಾದ. ಗುರುದೇವ, ಹಿರಣ್ಯಕಶಿಪು ಬ್ರಹ್ಮನಿಂದ ಯಾರೂ ಕೇಳದಂತ ವಿಶೇಷವಾದ ವರವನ್ನೇ ಕೇಳಿದನಂತೆ? ಹೌದು, ಅಮರನಾಗುವ ವರವನ್ನು ಬ್ರಹ್ಮನಾಗಲಿ ಶಿವನಾಗಲಿ ಕೊಡುವುದಿಲ್ಲವೆಂದು ಖಚಿತವಾದಾಗ ತಾನು ಪಡೆಯುವ ವರದಿಂದಲೇ ತನ್ನ ಸಾವನ್ನು ಗೆಲ್ಲುವ ಉಪಾಯವನ್ನು ಅವನು ಮಾಡಿದ. ಅವನು ಸಾವನ್ನು ಗೆಲ್ಲುವುದು ಹೇಗೆ ಸಾಧ್ಯ ಗುರುಗಳೇ? ರಾಕ್ಷಸರೆಲ್ಲರೂ ಸಾವಿಗೆ ಗುರಿ ಆಗಲೇಬೇಕಲ್ಲವೇ? ಜಾತಸ್ಯ ಮರಣಂ ಧ್ರುವಂ,
ದೇವತೆಗಳನ್ನು ಬಿಟ್ಟು ಹುಟ್ಟಿದ ಎಲ್ಲರೂ ಸಾಯಲೇಬೇಕು. ಆದರೆ ಹಿರಣ್ಯಕಶಿಪು ತಪ್ಪಿಸಿಕೊಳ್ಳಲಾಗದ ಸಾವನ್ನು ಗೆಲ್ಲಲು ಒಂದು ಉಪಾಯ ಮಾಡಿದ. ಅದೇನು ಉಪಾಯ ಎಂದು ಹೇಳಿ ಗುರುಗಳೇ. ಅವನು ಬಹಳ ಆಲೋಚನೆ ಮಾಡಿ ಬ್ರಹ್ಮನಲ್ಲಿ ಒಂದು ವರವನ್ನು ಕೇಳಿದ. ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ, ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ, ಪ್ರಾಣಿಯಿಂದಾಗಲಿ ಮನುಷ್ಯರಿಂದಾಗಲಿ, ಅಸ್ತ್ರಶಸ್ತ್ರಗಳಿಂದಾಗಲಿ ತನಗೆ ಮರಣ ಬರಬಾರದು ಎಂದು ವರವನ್ನು ಕೇಳಿದ. ಅದಕ್ಕೆ ಬ್ರಹ್ಮ ಅಸ್ತು ಎಂದ. ಗುರುಗಳೇ, ಈ ವರದಿಂದ ಹಿರಣ್ಯಕಶಿಪು ತಾನು ಅಜೇಯ, ತನಗೆ ಸಾವೇ ಇಲ್ಲ ಎಂದು ಬೀಗಿರಬೇಕಲ್ಲವೇ? ಬೀಗಿದ. ವಿಷ್ಣುವಿನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಅವನಿಗಾಗಿ 3 ಲೋಕಗಳಲ್ಲೂ ಹುಡುಕಿ ವಿಫಲನಾದ. ದೇವತೆಗಳನ್ನು ಗೆದ್ದು ತನ್ನ ಅಡಿಯಾಳಾಗಿಸಿಕೊಂಡ. ಆದರೆ ಭಗವಂತನ ಲೀಲೆ ವಿಚಿತ್ರ. ವಿಷ್ಣುವನ್ನು ದ್ವೇಷಿಸುತ್ತಿದ್ದ ಅವನಿಗೆ ವಿಷ್ಣುವಿನ ಪರಮ ಭಕ್ತನೇ ಮಗನಾಗಿ ಹುಟ್ಟಿದ. ಗುರುಗಳೇ, ತಂದೆ ನೋಡಿದರೆ ಪರಮ ಹರಿದ್ವೇಷಿ, ಆದರೆ ಅವನ ಮಗನಾದ ಪ್ರಹ್ಲಾದನಲ್ಲಿ ಹರಿಭಕ್ತಿ ಹೇಗೆ ಬಂತು? ಅದು ತಾಯಿಯ ಗರ್ಭದಲ್ಲಿರುವಾಗಲೇ ಅವನಲ್ಲಿ ಹರಿಭಕ್ತಿ ಬೆಳೆದು ಬಂತು. ಆಗಲೇ ನಾರದರ ಹರಿಭಕ್ತಿಯ ಉಪದೇಶವೂ ಲಭಿಸಿತು. ಆದರೆ ಅದು ಹಿರಣ್ಯಕಶಿಪುವಿಗೆ ತಿಳಿದದ್ದು ತಡವಾಗಿ. ಗುರುಗಳೇ, ಆ ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ಯಾರೂ ಹರಿಭಕ್ತಿಯನ್ನು ತೋರಿಸದಂತೆ ಕಟ್ಟಾಜ್ಞೆ ಮಾಡಿದನಲ್ಲವೇ? ಹೌದು. ಮಾತ್ರವಲ್ಲದೆ ಹಿರಣ್ಯಕಶಿಪುವು ತಾನೇ ಸರ್ವೇಶ್ವರ, ತಾನೇ ಭಗವಂತ ಎಂದು ಬಿಂಬಿಸಿಕೊಂಡಿದ್ದ. ಅವನ ರಾಜ್ಯದ ಮಕ್ಕಳು ಸಹ ಗುರುಕುಲದಲ್ಲಿ ಹರಿಯ ಹೆಸರನ್ನು ಹೇಳುವಂತಿರಲಿಲ್ಲ. ಗುರುಗಳು ಕೂಡ ಹಿರಣ್ಯಕಶಿಪುವೇ ಸರ್ವೇಶ್ವರ, ಸರ್ವಶಕ್ತ, ಸರ್ವಲೋಕಪಾಲಕ ಎಂದು ಪಾಠ ಹೇಳುತ್ತಿದ್ದರು. ಪ್ರಹ್ಲಾದ ಅಂಥ ಮಕ್ಕಳ ನಡುವೆಯೇ ಪಾಠ ಕಲಿಯುತ್ತಿದ್ದನಲ್ಲವೇ? ಹೌದು. ಹಿರಣ್ಯಕಶಿಪುವಿನ ಆಜ್ಞೆಯನ್ನು ಯಾರು ತಾನೇ ಮೀರಬಲ್ಲರು? ಅವನು ಕೂಡ ಎಲ್ಲರಂತೆಯೇ ತನ್ನ ತಂದೆಯೇ ಸರ್ವೇಶ್ವರ ಎಂಬ ಪಾಠವನ್ನು ಕಲಿಯಬೇಕಾಗಿತ್ತು. ಆದರೆ ಪ್ರಹ್ಲಾದ ಆ ಗುರುಗಳಲ್ಲಿ ಪಾಠವನ್ನು ಕಲಿಯಲಿಲ್ಲ ಅಲ್ಲವೇ? ಹೌದು. ಹರಿಭಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎನ್ನುವುದು ಅವನ ದೃಢ ನಂಬಿಕೆಯಾಗಿತ್ತು. ಕೆಲವು ಕಾಲದ ನಂತರ ಗುರುಗಳು ಅವನನ್ನು ಹಿರಣ್ಯಕಶಿಪುವಿನ ಬಳಿಗೆ ಕರೆದೊಯ್ದರು. ತನ್ನ ಮಗ ವಿದ್ಯಾವಂತನಾಗಿರುವನೆಂದು ಹಿರಣ್ಯಕಶಿಪು ಬಹಳ ಸಂತೋಷದಿಂದ ತನ್ನ ಮಗನನ್ನು ಬರಮಾಡಿಕೊಂಡನು. ಆಗ ತಂದೆಯವರಿಗೆ ಪ್ರಣಾಮಗಳು. ಕುಮಾರ, ಸಕಲ ವೈಭವದಿಂದ ಅನಂತ ಕಾಲದವರೆಗೆ ಕೀರ್ತಿವಂತನಾಗಿ ಬಾಳು. ಪ್ರಭು, ನೀವು ನಿಮ್ಮ ಪುತ್ರನನ್ನು ನೋಡುವ ಅಪೇಕ್ಷೆ ಪಟ್ಟಿರೆಂದು ಕರೆದುಕೊಂಡು ಬಂದೆವು. ಹೌದು, ಗುರುಕುಲಕ್ಕೆ ತೆರಳಿ ಬಹಳ ದಿನಗಳಾಯಿತಲ್ಲ. ನನ್ನ ಪುತ್ರನನ್ನು ನೋಡಲು ನನ್ನ ಮನಸ್ಸು ಚಡಪಡಿಸುತ್ತಿತ್ತು. ಅದರಲ್ಲಿ ನನ್ನ ಪುತ್ರ, ನಿಮ್ಮ ಶಿಷ್ಯ ಉತ್ತಮವಾಗಿ ಕಲಿಯುತ್ತಿರುವನಲ್ಲ? ಖಂಡಿತವಾಗಿಯೂ ಉತ್ತಮವಾಗಿ ಕಲಿಯುತ್ತಿದ್ದಾನೆ ಪ್ರಭು. ಈ ನಿಮ್ಮ ಪುತ್ರ ಚಿಕ್ಕ ವಯಸ್ಸಿನಲ್ಲಿಯೇ ಮಹಾ ಮೇಧಾವಿಯಾಗಿದ್ದಾನೆ. ಸೂಕ್ಷ್ಮಗ್ರಾಹಿ, ಬಲು ಬೇಗ ಗ್ರಹಿಸುತ್ತಾನೆ. ಅದಲ್ಲದೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಸಮರ್ಥವಾಗಿ ಉತ್ತರವನ್ನು ನೀಡಬಲ್ಲ ಚತುರಮತಿ. ಭಲೆ ಭಲೆ ಭಲೆ. ಗೌರವಾನ್ವಿತ ಗುರುಗಳಾದ ಶುಕ್ರಾಚಾರ್ಯರ ಪುತ್ರರಾದ ಚಂಡಾಮರ್ಕರೆ, ನೀವು ನನ್ನ ಮಗನಿಗೆ ಕೊಡುತ್ತಿರುವ ಉತ್ತಮ ಶಿಕ್ಷಣಕ್ಕಾಗಿ ನಾನು ನಿಮ್ಮನ್ನು ಶ್ಲಾಘಿಸುತ್ತೇನೆ. ನೀವು ಕೂಡ ನಿಮ್ಮ ತಂದೆಯವರಂತೆಯೇ ಬಹಳ ಜ್ಞಾನಿಗಳು. ರಾಜಕುಮಾರರಿಗೆ ವಿದ್ಯೆ ಕಲಿಸುವ ಅವಕಾಶ ನೀಡಿದ್ದು ನಮ್ಮ ಭಾಗ್ಯ ಪ್ರಭು. ಹೌದು ಪ್ರಭು. 106 ಮೂರ್ಖ ಶಿಷ್ಯರಿಗೆ ವಿದ್ಯೆ ಕಲಿಸುವ ಬದಲು ತಮ್ಮ ಪುತ್ರನಂತಹ ಒಬ್ಬ ಶಿಷ್ಯನಿಗೆ ವಿದ್ಯೆ ಕಲಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಕುಮಾರ, ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ
ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ